ನಮಸ್ಕಾರ, ನೀವು ನೋಡ್ತಿದ್ದೀರಾ ಒನ್ ಇಂಡಿಯಾ ಕನ್ನಡ. ನಾನು ಗೌತಮ್ ಹೆಗ್ಡೆ. ನಾವು ಇವತ್ತು ಬಜೆಟ್ ಹಾಗೆ ಷೇರು ಮಾರುಕಟ್ಟೆ, ಕಾರ್ಪೊರೇಟ್ ಮತ್ತು ಗೋಲ್ಡ್ ಅಂಡ್ ಸಿಲ್ವರ್ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಅರ್ಥಶಾಸ್ತ್ರಜ್ಞರು ಹಾಗೂ ಹೂಡಿಕೆ ತಜ್ಞರಾಗಿರುವಂತಹ ರಂಗಸ್ವಾಮಿ ಮೂಕನಹಳ್ಳಿ ಅವರಿದ್ದಾರೆ. ಅವ್ರ ಜೊತೆ ಇವತ್ತು ಲೈವ್ ಆಗಿ ನಾವು ಮಾತನಾಡಲಿಕ್ಕಿದ್ದೇವೆ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಆರಂಭಿಸೋಣ. ಸರ್, ನಿಮಗೆ ಸ್ವಾಗತ. ನಮಸ್ಕಾರ, ಧನ್ಯವಾದ. ಇವತ್ತಿನ ಕೇಂದ್ರ ಬಜೆಟ್ ಅನ್ನು ನೀವು ನೋಡಿರ್ಬೋದು. ಏನ್ ಅನ್ಸುತ್ತಾರೆ ಬಜೆಟ್ ನೋಡಿ? ಬಜೆಟ್ ಜನಸಾಮಾನ್ಯನ ಭಾಷೆಯಲ್ಲಿ ಹೇಳೋದಾದ್ರೆ ನೀರಸ ಅಂತ ಹೇಳ್ಬೋದು. ಅದನ್ನ ನೋಡಿ, ಹೂಡಿಕೆದಾರರಿಗೆ ಯಾವುದೇ ರೀತಿಯ ಒಂದು ಹೊಸ ಅಂಶಗಳು ಇರ್ಲಿಲ್ಲ, ಅದರಲ್ಲಿ ವ್ಯಾಪಾರಸ್ಥರಿಗೆ ಒಂದು ಹೊಸ ಅಂಶಗಳು ಇರ್ಲಿಲ್ಲ, ಅದ್ರ ಜೊತೆಗೆ ಜನಸಾಮಾನ್ಯನಿಗೆ ಬೇಕಾದಂತಹ ಯಾವ ಅಂಶಗಳು ಇರ್ಲಿಲ್ಲ. ಅರ್ಥ ಇಷ್ಟೇ. ಹಂಗಂತ ಹೇಳಿ ನಾವು ಅದನ್ನ ಬಯ್ಯೋ ಹಾಗೂ ಇಲ್ಲ. ಯಾಕೆ ಬಯ್ಯೋ ಹಾಗಿಲ್ಲ ಅಂತ ಹೇಳಿದ್ರೆ, ಕಳೆದ ವರ್ಷ ಜನಸಾಮಾನ್ಯನಿಗೆ ಬೇಕಾದ ಯಾವುದು ನಾವು ಜಾಸ್ತಿ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಅದು ಇದು ಎಲ್ಲ ಕೇಳ್ತಿರ್ತೀವಲ್ವಾ, ಅವುಗಳ ಬಗ್ಗೆ ಎಲ್ಲ ಹೋದ ವರ್ಷ ಕೊಟ್ಟು ಬಿಟ್ಟಿದ್ದಾರೆ ಆಲ್ರೆಡಿ. ಈ ವರ್ಷ ಇವಾಗ ನಮ್ಗೆ ಗೊತ್ತಿದೆ, ಡಾಲರ್ ಬೆಲೆ, ಇಂಟ್ರಿನ್ಸಿಕ್ ವ್ಯಾಲ್ಯೂ ಆಫ್ ದ ಡಾಲರ್ ಕುಸಿತ ಕಾಣ್ತಾ ಇದೆ. ಇದು ಭಾರತದ ಹಣಕಾಸು ಅಂದ್ರೆ ಭಾರತದ ರೂಪಾಯಿ ಏನಿದೆ ಅದು ಕೂಡ ಕುಸಿತ ಕಾಣ್ತಾ ಇದೆ. ಇದೇನಾಗುತ್ತೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಹೀಗಿದ್ದಾಗ ಅವ್ರು ಬೇರೆ ಯಾವುದೇ ಒಂದು ಕ್ರಮವನ್ನು ತಗೊಳಕ್ ಆಗೋದಿಲ್ಲ. ಹಾಗಾಗಿ ಇದು ಯಥಾಸ್ಥಿತಿ ಕಾಪಾಡ್ಕೊಂಡಿರುವಂತ ಬಜೆಟ್ ಅಂತ ಹೇಳ್ಬೋದು. ಅಥವಾ ಇದನ್ನ ಇನ್ನೊಂದೇ ಒಂದು ವಾಕ್ಯದಲ್ಲಿ ಹೇಳ್ಬೇಕು ಅಂತಂದ್ರೆ, ಇದು ಫಂಡ್ ಅಲೋಕೇಶನ್ ಬಜೆಟ್ ಅಂತ ಹೇಳ್ಬೋದು. ಅಂದ್ರೆ ಈಗ ಒಂದು ಏನು ಬಜೆಟ್ ಅಂದ್ರೆ ಏನು, ನಮ್ಗೆ ₹100 ಎಲ್ಲಿಂದ ಬರುತ್ತೆ, ₹100 ಎಲ್ಲಿ ಖರ್ಚಾಗುತ್ತೆ ಅಂತ ಹೇಳುವ ಆಯವ್ಯಯದ ಪಟ್ಟಿಯೇ ಬಜೆಟ್ ಅಲ್ವಾ. ಸೊ ಈಗ ₹100 ಬಂದಿದೆ, ಆ ₹100 ನಾನು ಆರೋಗ್ಯ ಕ್ಷೇತ್ರಕ್ಕೆ ಇಷ್ಟು, ಇನ್ಫ್ರಾಸ್ಟ್ರಕ್ಚರ್ಗಿಷ್ಟು, ಡಿಫೆನ್ಸ್ಗಿಷ್ಟು, ರೈಲ್ವೆಗಿಷ್ಟು ಅಂತ ವಿಭಜನೆ ಮಾಡ್ತೀವಿ. ಸೊ ಅಲೋಕೇಟಿಂಗ್ ದ ಫಂಡ್ಸ್ ಡಿಫ್ರೆಂಟ್ ಸೆಕ್ಟರ್ಸ್ಗೆ, ವಲಯವಾರು ಹಣಕಾಸು ವಿಂಗಡಣೆ ಅಂತ ಹೇಳ್ತೀವಿ ನಾವು. ಅದನ್ನ ಇವತ್ತಿನ ಬಜೆಟ್ ಮಾಡಿರೋದು ಅಷ್ಟೇ, ಅದಕ್ಕಿಂತ ದೊಡ್ಡ ಕೆಲಸ ಇನ್ನೇನು ಮಾಡಿಲ್ಲ ಅವರು. ಅಂದ್ರೆ ಯಾವ ವಲಯಕ್ಕೆ ಎಷ್ಟೆಷ್ಟು ಹಣ ಕೊಡ್ಬೇಕು ಅಂತ ಅಲೋಕೇಶನ್ ಆಫ್ ಫಂಡ್ಸ್ ಮಾಡಿ ಬಿಟ್ರೆ ಹೊರತು ಹೊಸ ಯಾವುದೇ ಒಂದು ಘೋಷಣೆಗಳು ಆಗಿಲ್ಲ, ದೊಡ್ಡ ಮಟ್ಟದ ಯಾವುದು ಇಲ್ಲ. ಹೇಳ್ಬೇಕು ಅಂತ. ಮತ್ತೆ ಯಾವುದು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅದು ಯಾವ್ದು ಏನು ಆಗಿಲ್ಲ. ಇನ್ ದ ಸೆನ್ಸ್, ರೈಲ್ವೆಲಿ ಏನೋ ಒಂಚೂರು ಆಗ್ಬೋದು ಅಂತ ಅನ್ಕೊತಾ ಇದ್ರು, ಡಿಫೆನ್ಸ್ ಗಳಲ್ಲಿ BL HAL ಇವೆಲ್ಲ ಮೇಲೆ ಹೋಗುತ್ತೆ ಡಿಫೆನ್ಸ್ಗೆ. ಯಾಕಂದ್ರೆ ಈಗ ಯುದ್ಧ ಆಗ್ಬೋದು, ಅಸ್ಥಿರತೆ ಹೆಚ್ಚಾಗಿರೋದ್ರಿಂದ ಡಿಫೆನ್ಸ್ ಬಜೆಟ್ ಅವ್ರು ಜಾಸ್ತಿ ಮಾಡ್ಬೋದು, ಅಲೋಕೇಶನ್ ಆಫ್ ಫಂಡ್ಸ್ ಟು ಡಿಫೆನ್ಸ್ ಅದಕ್ಕೆ ಜಾಸ್ತಿ ಮಾಡ್ಬೋದು ಅಂತ. ಅಂತದ್ದು ಏನೂ ಆಗ್ಲಿಲ್ಲ. ಸೊ ಇಟ್ಸ್ ಅ ಫ್ಲಾಟ್. ಏನಂದ್ರೆ ಓವರ್ ಆಲ್ ಏನು ಅಂತ ಹೇಳ್ಕೊಳ್ಳುವಂತ ಘೋಷಣೆಗಳು ಆಗಿಲ್ಲದ ಕಾರಣ ಷೇರು ಮಾರುಕಟ್ಟೆ ಕುಸಿತ ಕಾಣ್ತು. 2025 ಹೋಲಿಕೆ ಮಾಡಿದ್ರೆ ಏನು ಇಲ್ವಾ ಸರ್? ಹಾಗಾದ್ರೆ 2025 ಹೋಲಿಕೆ ಮಾಡಿದ್ರೆ ನಾನು ಹೇಳಿದ್ನಲ್ಲ, ಈ ಟೋಟಲ್ ಈ ವರ್ಷ ಯಥಾಸ್ಥಿತಿ ಕಾಪಾಡ್ಕೊಂಡಿದ್ದಾರೆ. ಅಂದ್ರೆ ಅಲೋಕೇಶನ್ ಆಫ್ ಫಂಡ್ಸ್ ಬಿಟ್ರೆ ಹೇಳ್ಕೊಳ್ಳುವಂತ ಯಾವ್ದು ಆಗಿಲ್ಲ. ಯಾವ್ದೋ ಒಂದೆರಡು ರೈಲು ಇದನ್ನ ಮಾಡ್ತೀವಿ, ಇಂಪ್ರೂವ್ ಮಾಡ್ತೀವಿ ಅಂತ ಹೇಳಿದ್ರು, ಇದೊಂದ್ ಚೂರು ಇದು ಮಾಡ್ತೀವಿ ಅಂತ ಬಿಟ್ರೆ ಏನ್ ಹೇಳ್ಕೊಳ್ಳೋದಿಲ್ಲ. ಇಟ್ಸ್ ಜಸ್ಟ್ ಇದಕ್ಕೆ ಇಷ್ಟು ಕೋಟಿ. ಒಂದಿದೆ ಬಯೋಫಾರ್ಮಾ ಅಂತ ಒಂದಿದೆ. ಬಯೋಫಾರ್ಮಾಗ ಒಂದಷ್ಟು ಅಲೋಕೇಶನ್ ಆಫ್ ಫಂಡ್ಸ್ ಒಂಚೂರು ಜಾಸ್ತಿ ಆಗಿದೆ. ಹೇಳ್ಕೊಳ್ಳೋದು 2025 ಕಂಪೇರ್ ಮಾಡಿದ್ರೆ ಇನ್ನೇನು ಇಲ್ವಾ ಅಂದ್ರೆ, ಒಂದ್ ಅಂಶನ ನಾವು ಖಂಡಿತ ಹೇಳ್ಬೋದು. ಏನಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ನಾವ್ ಹೇಳ್ತೀವಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಅತಿ ಹೆಚ್ಚು 1,00,000 ಕೋಟಿ ರೂಪಾಯಿಗೂ ಹೆಚ್ಚಿನ ಮಟ್ಟದಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಜಾಸ್ತಿ ಮಾಡಿದ್ದಾರೆ. ಏನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ, ಸರ್ಕಾರ ಮೂಲಭೂತ ಸೌಕರ್ಯಗಳಿರ್ಬೋದು, ಇನ್ನೊಂದಿರ್ಬೋದು, ಅದನ್ನ ಖರ್ಚು ಅಂದ್ರೆ ಪ್ರತಿ ತಿಂಗಳು ಬರ್ತಾ ಇರೋದು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಒಂದು ಸರಿ ಖರ್ಚು ಮಾಡಿದ್ರೆ 16 ವರ್ಷ ಅದರಿಂದ ಲಾಭ ಪಡ್ಕೋತಾ ಇರ್ಬೋದು. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 11.2 ಲಕ್ಷ ಕೋಟಿ ಇದ್ದದನ್ನ ಇವತ್ತು 1,00,000 ಕೋಟಿ ರೂಪಾಯಿಗಳಷ್ಟು ಹೆಚ್ಚಿಗೆ ಮಾಡಿದ್ದಾರೆ. ಇದರಿಂದ ಏನ್ ಲಾಭ ಆಗ್ಬೋದು ಅಂತಂದ್ರೆ, ನಾವು ಬಜೆಟ್ ಡಿಫಿಸಿಟ್ ಅಥವಾ ಫಿಸ್ಕಲ್ ಡಿಫಿಸಿಟ್ ಅಂತ ಕರಿತೀವಿ. ಆ ಫಿಸ್ಕಲ್ ಡಿಫಿಸಿಟ್ ನ 4.3ಗೆ ನಿಲ್ಲಿಸ್ಕೊಂಡಿದ್ದಾರೆ. ನೀವೀಗ ಕೇಳ್ಬೋದು, ಏನು ಫಿಸ್ಕಲ್ ಡಿಫಿಸಿಟ್ ಅಥವಾ ಬಜೆಟ್ ಡಿಫಿಸಿಟ್ ಅಂದ್ರೆ ಏನು? ಬಜೆಟ್ ಡಿಫಿಸಿಟ್ ಅಂದ್ರೆ ಏನಿಲ್ಲ, ನಮ್ಮ ಆದಾಯ ₹100 ಇರುತ್ತೆ, ಆದ್ರೆ ನಮ್ಮ ಖರ್ಚು ₹104.30 ಇದೆ. ಅಂದ್ರೆ ಆದಾಯವನ್ನ ಮೀರಿದ ಖರ್ಚೇನಿದೆ ₹4.30 ಶಾರ್ಟೇಜ್ ಇದೆ ನಮ್ಗೆ. ಅದನ್ನ ನಾವು ಬಜೆಟ್ ಡಿಫಿಸಿಟ್ ಅಂತೀವಿ. ಆದ್ರೆ ಅದು ರಿಯಲ್ ಆಗುತ್ತಲ್ಲ. ಬಜೆಟ್ ಅಂದ್ರೆ ಏನು, ಅಪ್ರಾಕ್ಸಿಮೇಟಲ್ಲಿ ಹಿಂಗ ಆಗ್ಬೋದು ಅನ್ನೋದ್ರ ಒಂದು ಊಹೆ. ಫಿಸ್ಕಲ್ ಅಂತಂದ್ರೆ ಏನಾಗುತ್ತೆ, ನಿಜವಾಗಿ ಆಗಿರುತ್ತಲ್ಲ ಅದ್ರದ್ದು. ನಿಜವಾಗ್ಲೂ ₹100 ಬರುತ್ತೆ ಅನ್ಕೊಂಡಿರ್ತೀವಿ, ₹100 ಬಂತ ಬರ್ಲಿಲ್ವಾ, 198 ಬಂದಿರ್ಬೋದು, 97 ಬಂದಿರ್ಬೋದು. ಖರ್ಚು 104 ಆಗಿರುತ್ತೆ ಅಂದಿದ್ದು 103 ಆಗಿರ್ಬೋದು. ಸೊ ಆಕ್ಚುಯಲ್ ಇನ್ಕಮ್ ಮೈನಸ್ ಆಕ್ಚುಯಲ್ ಎಕ್ಸ್ಪೆಂಡಿಚರ್ ಏನು ಡಿಫ್ರೆನ್ಸ್ ಉಳ್ಕೊಳ್ಳುತ್ತೆ, ಅದನ್ನ ನಾವು ಫಿಸ್ಕಲ್ ಡಿಫಿಸಿಟ್ ಅಂತ ಕರಿತೀವಿ. ಸೊ ಫಿಸ್ಕಲ್ ಡಿಫಿಸಿಟ್ ನ 4.3%ಗೆ ಉಳಿಸ್ಕೋಬೇಕು ಅಂತ ಕೇಂದ್ರ ಸರ್ಕಾರ ಕಷ್ಟಪಟ್ಟು ಅದನ್ನ ಆ ಮಟ್ಟಕ್ಕೆ ಉಳಿಸ್ಕೊಂಡಿದೆ.
ಇಟ್ ಈಸ್ ಗ್ರೇಟ್. ಭಾರತದಂತ ಅತಿ ದೊಡ್ಡ ದೇಶದಲ್ಲಿ ₹100 4.3 ಶಾರ್ಟೇಜ್ ಅಂದ್ರೆ ಅದು ದೊಡ್ಡದು ಅಲ್ವೇ ಅಲ್ಲ. ನಿಮ್ಗೆ ಇಲ್ಲಿ ಇನ್ನೊಂದು ಅಂಶ ಹೇಳ್ತೀನಿ. ಜಗತ್ತಿನ 99% ಅಥವಾ ಅದಕ್ಕಿಂತ ಹೆಚ್ಚಿನ ದೇಶಗಳು, 197 ದೇಶದಲ್ಲಿ ಕೇವಲ 7ರಿಂದ 8 ದೇಶಗಳು ಮಾತ್ರ ಫಿಸ್ಕಲ್ ಸರ್ಪ್ಲಸ್ ಅಲ್ಲಿ ಇದೆ. ಅಂದ್ರೆ ಆದಾಯ, ಖರ್ಚಿಗಿಂತ ಆದಾಯ ಜಾಸ್ತಿ ಇದೆ. ಆ ತರದ್ದು 7 ದೇಶ ಇರೋದು ಜಗತ್ತಲ್ಲಿ. ಮಿಕ್ಕಿದ ಎಲ್ಲಾ ದೇಶಗಳು ಫಿಸ್ಕಲ್ ಡಿಫಿಸಿಟೇ ಇರೋದು. ಅಂದ್ರೆ ನಮ್ಮ ಆದಾಯ ₹100, ಖರ್ಚು ₹104. ಅಂದ್ರೆ ಖರ್ಚು ಜಾಸ್ತಿ. ಹೌದು. ಅದೇ ತರನೇ 190 ದೇಶ ಹಂಗೆ ಇರೋದು. 7 ದೇಶ, ಕತಾರು, ಬ್ರೂನೈ, ಈ ತರದೊಂದು 3-4 ಒಂದು 6ರಿಂದ 7 ದೇಶಗಳು ಹೋದ ವರ್ಷ 2025ರಲ್ಲಿ ಇಡೀ ಜಗತ್ನಲ್ಲಿ 5ರಿಂದ 6 ಮ್ಯಾಕ್ಸಿಮಮ್ 7 ದೇಶಗಳು ಮಾತ್ರ ಫಿಸ್ಕಲ್ ಸರ್ಪ್ಲಸ್ ಇದ್ದಿದ್ದು. ಮಿಕ್ಕಿದೆಲ್ಲದು ಫಿಸ್ಕಲ್ ಡಿಫಿಸಿಟ್. ಹಾಗಾಗಿ ಯಾರು ಯಾವ ಮಟ್ಟದಲ್ಲಿ ಇದ್ದಾರೆ ಅಂತ ನೋಡ್ತಾ ಹೋದ್ರೆ ಭಾರತದ ಆರೋಗ್ಯ ಅತ್ಯುತ್ತಮವಾಗಿದೆ, ಆರ್ಥಿಕ ಆರೋಗ್ಯ ಅತ್ಯುತ್ತಮವಾಗಿದೆ. ಭಾರತದ ಆರ್ಥಿಕ ಆರೋಗ್ಯ ಅತ್ಯುತ್ತಮವಾಗಿದೆ ಅಂತ ಹೇಳೋದಕ್ಕೆ ಏನು, ಹೇಗೆ, ಮಾನದಂಡ ಏನು ಅಂತಂದ್ರೆ, ನಾವು ಏನ್ ಮಾಡ್ತೀವಿ, ಡೆಟ್ ಟು GDP ಅಂತ ಹೇಳ್ತೀವಿ. ಅಂದ್ರೆ ನಮ್ಮ GDP, ನಮ್ಮ ಒಟ್ಟು ವಾರ್ಷಿಕ ನಮ್ಮ ದೇಶದಾಗ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯನ ನಾವು GDP ಅಂತ ಕರಿತೀವಿ ಅಲ್ವಾ. ಅದ್ರ ಮುಂದೆ ಎಷ್ಟು ಸಾಲ ಇದೆ ಅಂತ ನಾವು ನೋಡ್ಕೊಂಡು ಹೋಗ್ತೀವಿ. ಭಾರತದಲ್ಲಿ ಅದು 55ರಿಂದ 60, ಅಂದ್ರೆ ಪ್ರತಿ ₹100 GDP ಮುಂದೆ 55ರಿಂದ 60 ನಮ್ದು ಸಾಲ ಇದೆ, ವಿಚ್ ಈಸ್ ವೆರಿ ಗುಡ್. ಅಮೆರಿಕ ಅಂತ ದೇಶಗಳಲ್ಲೇ ₹100 ಆಸ್ತಿ ಇದ್ರೆ ಅದ್ರ ಮುಂದೆ ₹120, ₹125 ತನಕ ಇವತ್ತು ಸಾಲ ಇದೆ. ಹಾಗಾಗಿ ಭಾರತ ಅತ್ಯುತ್ತಮವಾದ ಒಂದು ಆರ್ಥಿಕ ಆರೋಗ್ಯ ಭಾರತದ್ದು ಚೆನ್ನಾಗಿದೆ. ಈ ವರ್ಷದ ಬಜೆಟ್ ಒಂದನ್ನೇ ತಗೊಂಡ್ರೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಇದು ಸರ್ಪ್ರೈಸ್ ಏನಲ್ಲ. ಈಗ ಯಾರು ನಾವು ಈ ವಿತ್ತ ಜಗತ್ತನ್ನ ಅತ್ಯಂತ ಹತ್ತಿರದಿಂದ ಗಮನಿಸ್ತಾ ಬಂದಿದೀವಿ, ಇವತ್ತಿನ ಬಜೆಟ್ ಯಾರಿಗೂ ಏನೋ ಸರ್ಪ್ರೈಸ್, ಅಯ್ಯೋ ಇದ್ರಲ್ಲಿ ಏನು ಇಲ್ಲ, ನೀರಸ ಅನ್ನೋಂಥದ್ದು ಏನಿಲ್ಲ. ಯಾಕೆಂದ್ರೆ ಮಾಡೋಕ್ ಏನು ಇರ್ಲಿಲ್ಲ. ಯಾಕೆಂತಂದ್ರೆ ನೀವು ನೋಡಿ, ಈಗ ಜಾಗತಿಕ ಅಸ್ಥಿರತೆ ಇದೆ. ಹಾಗಾಗಿ ಕಾರ್ಪೊರೇಟ್ ವಲಯಗಳಿಗೆ ಯಾವುದೇ ಒಂದು ಘೋಷಣೆ ಮಾಡೋ ಸ್ಥಿತಿಯಲ್ಲಿ ಸರ್ಕಾರ ಇಲ್ಲ. ಮತ್ತೆ ಇವತ್ತಿನ ಒಂದು ಜಾಗತಿಕ ಅತಂತ್ರ ಯಾವ ಮಟ್ಟದಲ್ಲಿ ಇದೆ ಅಂದ್ರೆ ನಿಮ್ಗೆ ಗೊತ್ತಾಗ್ಲಿ, 2-3 ದಿನದಿಂದ ನಮ್ದು ಮೆಟಲ್ ಸಿಕ್ಕಾಪಟ್ಟೆ ಎಲ್ಲಾ ಲೋಹಗಳು ಬೀಳ್ತಾ ಇದೆ. ಹಾಗಾಗಿ ಷೇರು ಮಾರ್ಕೆಟ್ಗೆ ಉತ್ತೇಜನ ಕೊಡುವಂಥದ್ದನ್ನು ಅವ್ರು ಏನು ಮಾಡಕ್ ಆಗ್ತಾ ಇರ್ಲಿಲ್ಲ. ಇವೆಲ್ಲ ಅಂಶಗಳನ್ನ ಗಮನಿಸಿ ನೋಡಿದ್ರೆ, ಮೇಲೆ ನೀವು ಬೇರೆ ತರ ರಾಜಕೀಯವಾಗಿ ನೋಡಿದ್ರು ಇದು ಮೇಜರ್ ಎಲೆಕ್ಷನ್ ಯಾವ್ದು ಬರ್ತಾ ಇಲ್ಲ. ವೆಸ್ಟ್ ಬೆಂಗಾಲ್ದೇನೋ ಇದೆ ಅನ್ನೋದ್ ಬಿಟ್ರೆ ಬೇರೆ ಯಾವ್ದು ಬರ್ತಾ ಇಲ್ಲ. ಹಾಗಾಗಿ ತೀರಾ ಓಲೈಕೆ ಮಾಡ್ಬೇಕಾದ್ದು ಇದು ಮಾಡೋಂಥದ್ದು ಯಾವ್ದು ಅವ್ರಿಗೂ ಅವಶ್ಯಕತೆ ಇರಲಿಲ್ಲ. ಕೆಲವೊಂದ್ ಕಡೆ ಅವ್ರಿಗೆ ಮಾಡೋಕ್ಕೂ ಶಕ್ತಿ ಇರಲಿಲ್ಲ. ಯಾಕಂದ್ರೆ ಅದು ಗ್ಲೋಬಲ್ ಕ್ಯೂಸ್ ಅಂತ ಹೇಳ್ತೀವಿ. ಜಾಗತಿಕ ಮಟ್ಟದಲ್ಲಾಗೋ ಅಸ್ಥಿರತೆ ಇವರು ಒಬ್ರು ಏನು ಮಾಡಕ್ ಆಗದಂತ ಪರಿಸ್ಥಿತಿ ಕೂಡ ತಂದಿರುತ್ತೆ. ಈ ಎಲ್ಲ ಕಾರಣಗಳಿಂದ ಯಥಾಸ್ಥಿತಿ ಕಾತ್ಕೊಂಡು ಸುಮ್ನೆ ಬಜೆಟ್ ಅಲೋಕೇಶನ್ ಅಂದ್ರೆ ಹಣ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ಬೇಕು, ₹100 ಯಾವ ಇದಕ್ಕೆ ಹಂಚಬೇಕು ಅಂತ. ಈಗ ಮನೆನೇ ಉದಾಹರಣೆ ತಗೊಂಡ್ರೆ ನಾವು ₹100 ಇದ್ರೆ ಮಗನ ವಿದ್ಯಾಭ್ಯಾಸಕ್ಕೆ ₹10, ಮಗಳ ವಿದ್ಯಾಭ್ಯಾಸಕ್ಕೆ ₹10, ಮನೆ ಖರ್ಚಿಗೆ ₹10, ಹೀಗೆ ಉಳಿಕೆಗೆ ಒಂದು ₹10. ಈಗ ಏನೋ ನಾವು ಮನೇಲಿ ಅಲೋಕೇಟ್ ಮಾಡ್ತೀವಲ್ಲ, ಹಾಗೆ ಹೊಸದೇನು ಮಾಡ್ತಾ ಇಲ್ಲ.